ಗೈಸ್, ಇವತ್ತಿನ ಮನೆ ದೀಪಾವಳಿ ಸೆಲೆಬ್ರೇಷನ್ ಹೇಗಿತ್ತು ಗೊತ್ತಾ? ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಎಲ್ಲರಿಗೂ ಬೆಳಕಿನ ಹಬ್ಬದ ಅಂದ್ರೆ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಗೈಸ್, ನಮ್ಮದಿ ದೀಪಾವಳಿಗೆ ಎಡೆ ಇಡಕ್ಕೆ ಅಂತ ಒಡೆ ಮಾಡ್ತಾ ಇದ್ರು. ಬೇರೆಯವ್ರ ಮನೇಲಿ ಎಲ್ಲ ಪಕ್ಷಕ್ಕೆ ಎಡೆ ಇಟ್ರೆ ನಾವು ದೀಪಾವಳಿಗೆ ಎಡೆ ಇಡ್ತೀವಿ. ಗೈಸ್, ಇನ್ನು ಯಾರ್ಯಾರು ನಿಮ್ಮನೆಲ್ಲೂ ದೀಪಾವಳಿಗೆ ಎಡೆ ಇಡ್ತಾರೆ ಅಂತ ಕಮೆಂಟ್ ಮಾಡಿ. ಗೈಸ್, ಪೂಜೆ ಎಲ್ಲ ಮುಗಿಸಿ ಮನೆಯವರೆಲ್ಲ ಒಟ್ಟಿಗೆ ಕುತ್ಕೊಂಡು ಊಟ ಮಾಡಿದ್ವಿ. ಆಮೇಲೆ ಮಧ್ಯಾಹ್ನದಲ್ಲಿ ಪಟಾಕಿ ಹಚ್ಚಕ್ ಶುರು ಮಾಡ್ಕೊಂಡ್ವಿ. ಗೈಸ್, ನಾವಿಬ್ರು ಫೋಟೋ ತಗೋಬೇಕು ಅಂದ್ರೆ ಈ ಮುದೇವಿ ಹಿಂದೆ ಬಂದು ಕುಂದ ಇಟ್ಬಿಡದ. ಶರತ್ ನೋಡಿದ್ರೆ ಯಾವ್ದೋ ಆವ್ ಬರುತ್ತೆ ಅಂತ ಆಟ ಆಡ್ಕೊಂಡ್ ಕುಂತವ್ನೆ. ಅವ್ರ ಅಣ್ಣ ನೋಡಿದ್ರೆ ಲಕ್ಷ್ಮಿ ಪಟಾಕಿ ಇಟ್ಕೊಂಡ್ ಕುಂತವ್ನೆ. ಗೈಸ್, ಇವತ್ ನಮ್ಮ ಅಜ್ಜಿ ಮನೆ ಪಕ್ಕ ಕೊಂತಮ್ಮ ಅನ್ನೋ ದೇವ್ರನ್ನ ಕೂರಿಸ್ತಾ ಇದ್ರು. ಅವಾಗ ಕೊಂತಮ್ಮನ್ ಏನು ಕೂರ್ಸೋದು? ಒಳ್ಳೇದ್ ಮಾಡ್ಲಿ ಅಂತ. ಅಂದ್ರೆ ದೀಪಾವಳಿಗೆ ಏನು ಕೂರಿಸ್ಬೇಕು ಅಂತ. ದೀಪಾವಳಿಗೆ ಕೊಂತಮ್ಮನ್ ಕುಂಡ್ರಿಸೋದು. ದನ ಇರೋ ಮನೇಲಿ ಒಳ್ಳೇದೈತೆ ಅಂತ ಪೂಜಿಸ್ತಾರೆ. ಗೈಸ್, ಇದನ್ನ ಬೇರೆ ಊರಲ್ಲೆಲ್ಲ ಮಾಡ್ತಾರೆ ಇಲ್ವೋ ನನಗ್ ಗೊತ್ತಿಲ್ಲ, ಆದ್ರೆ ನಮ್ಮೂರಲ್ಲಂತೂ ಪ್ರತಿ ವರ್ಷ ಮಾಡ್ಕೊಂಡ್ ಬರ್ತಾರೆ. ಅದು ದೀಪಾವಳಿ ದಿನನೇ ಮಾಡ್ತಾರೆ. ಗೈಸ್, ಇದು ಬೇರೆಯವ್ರಿಗೆ ಮೂಢನಂಬಿಕೆ ಅನ್ಸುತ್ತೆ, ಏನೋ ಗೊತ್ತಿಲ್ಲ, ಆದ್ರೆ ನಮ್ಮ ಹಳ್ಳಿಯವ್ರಿಗೆ ಒಂದ್ ನಂಬಿಕೆ. ಗೈಸ್, ಹಂಗೆ ನಾನು ನನ್ನ ತಂಗಿ ಸೇರ್ಕೊಂಡು ಮನೆ ಮುಂದೆ ದೀಪ ಹಚ್ಚಿದ್ವಿ. ಗೈಸ್, ಹಂಗೆ ನಾನು ನನ್ನ ತಮ್ಮ ಮನೆ ಮುಂದೆ ಸುಸ್ರು ಬತ್ತಿ ಹಚ್ಚಿದ್ವಿ. ಗೈಸ್, ಆಮೇಲೆ ನಮ್ಮ ಅಣ್ಣ ಅನ್ನಿಸ್ಕೊಂಡಿರೋ ಪ್ರಾಣಿ ಎಲ್ಲಿತ್ತ ಗೊತ್ತಿಲ್ಲ, ಅಷ್ಟಲ್ಲ ಅವನು ಬಂದ್ ಪಟಾಕಿ ಹೊಡಿಯಕ್ ಶುರು ಮಾಡ್ಕೊಂಡ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡಿ. ಥ್ಯಾಂಕ್ ಯು.